ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ಶ್ರೀನಿಧಿ ಹೋಟೆಲ್ ಆವರಣದಲ್ಲಿ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಶಿಕ್ಷಕ ಸಂಘದ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಅಭಿನಂದನಾ ಕಾರ್ಯಕ್ರಮಕ್ಕೆ ಗಣ್ಯರು ಮತ್ತು ಕಾರ್ಯಕ್ರಮದ ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಪ್ಪ ಮತ್ತು ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಹಾಗೂ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಕೆಪಿ ರಾಜಣ್ಣರವರು ಮತ್ತು ಗಣ್ಯರು ಮಾತನಾಡಿ, ಸಮಾಜದ ಅಭಿವೃದ್ಧಿ ಹಾಗೂ ರಾಷ್ಟ್ರದ ಉಜ್ವಲ ಭವಿಷ್ಯ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಶಿಕ್ಷಕರು ಕೇವಲ ಪಾಠ ಬೋಧನೆ ಮಾಡುವವರಲ್ಲ, ಉತ್ತಮ ಸಂಸ್ಕಾರ, ಶಿಸ್ತು, ನೈತಿಕ ಮೌಲ್ಯಗಳು ಮತ್ತು ಜೀವನ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಮಾರ್ಗದರ್ಶಕರಾಗಿದ್ದಾರೆ. ವಿದ್ಯಾರ್ಥಿಗಳ ವೈಯಕ್ತಿಕ ವಿಕಾಸಕ್ಕೆ ಶಿಕ್ಷಕರ ಪ್ರೇರಣೆ ಮತ್ತು ಮಾರ್ಗದರ್ಶನ ಪ್ರಮುಖವಾಗಿದೆ ಎಂದು ತಿಳಿಸಿದರು. ಶಿಕ್ಷಕರ ಪರಿಶ್ರಮದಿಂದ ಸಮಾಜಕ್ಕೆ ಉತ್ತಮ ವೈದ್ಯರು, ವಿಜ್ಞಾನಿಗಳು, ಇಂಜಿನಿಯರ್ಗಳು, ಆಡಳಿತಾಧಿಕಾರಿಗಳು ಹಾಗೂ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ಳುತ್ತಾರೆ. ಆದ್ದರಿಂದ ಶಿಕ್ಷಕರ ಸೇವೆಯನ್ನು ಸಮಾಜ ಸದಾ ಗೌರವದಿಂದ ಕಾಣಬೇಕು ಎಂದು ಕರೆ ನೀಡಿದರು. ಇನ್ನು ವಿಶೇಷವಾಗಿ ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ರವರು ಶಿಕ್ಷಕ ಸಂಘದ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಶಿಕ್ಷಕರಿಗೆ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ನಾಗನಾಯಕನಹಳ್ಳಿ ರಾಧಾಕೃಷ್ಣ, ಮರಿಯಣ್ಣ, ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಚಂದ್ರಶೇಖರ್, ಗೋವಿಂದರಾಜ್, ಗಣೇಶ್, ಫಾರ್ಮರ್, ಶಿವರಾಜ್, ಗಂಗಾಧರ್, ರಂಗಸ್ವಾಮಿ, ಶಕುಂತಲಾ, ವೇದಮೂರ್ತಿ, ರಾಜಶೇಖರ್, ಶಂಕರ್ ನಾರಾಯಣ್, ಪ್ರೇಮ್ ಕುಮಾರಿ, ಸೌಭಾಗ್ಯ, ಲಕ್ಷ್ಮೀಪತಿ, ಸುರೇಶ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಅರುಣ, ರೂಪಾ, ಆನೇಕಲ್ ಚಂದನ ಸೇವಾ ಟ್ರಸ್ಟ್ನ ಪ್ರಮುಖರಾದ ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಮಲ್ಲಿಕಾರ್ಜುನ ಆರಾಧ್ಯ, ಆದೂರು ಪ್ರಕಾಶ್, ಶ್ರೀನಿವಾಸ್ ರೆಡ್ಡಿ, ತಿರುಮಲೇಶ್ ಗೌಡ, ಚಂದ್ರಪ್ಪ, ಪತ್ರಕರ್ತರಾದ ನವೀನ್ ಮೊದಲಾದವರು ಭಾಗವಹಿಸಿದ್ರು. ನಾವು ಬಂದಿದ್ದೀವಿ. ಈಗ ನಮ್ಮಂತ ಎಷ್ಟೋ ಜನನ ರೂಪಿಸ್ತಕ್ಕಂಥವ್ರು ನೀವೇ. ನಿಮಗೆ ನಾನು ಏನು ಹೇಳೋದು, ನಾನು ಶಿಕ್ಷಕರ ನಂತರ ಬರ್ತಕ್ಕಂಥವ್ರು ನಾವೆಲ್ಲ. ಏನು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ, ಯಾವುದೇ ಒಬ್ಬ ಎಲ್ಲ ನಿಮ್ಮನ್ನು ದಾಟಿ ಬರಬೇಕೆ ಹೊರತು ನಿಮ್ಮ ನಂತರ ಏನೂ ಇಲ್ಲ. ಸೊ ಹಾಗಾಗಿ ನಿಮಗೆ ಹೇಳೋಷ್ಟು, ನೀವು ಹೇಳಿರ್ತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡು ಆ ಅಳವಡಿಕೆಯಿಂದ ಸಿದ್ಧವಾಗಿರ್ತಕ್ಕಂಥವ್ರು ನಾವೆಲ್ಲ. ಹಾಗೆ ನಿಮಗೆ ಹೇಳೋಷ್ಟು ನಿಮ್ಮಿಂದ ಹೇಳಿಸ್ಕೊಂಡ ನಂತರ ಮತ್ತೆ ವಾಪಸ್ ನಿಮ್ಗೆ ಹೇಳಿದ್ರೆ ಊರಿಗೆ ತಿರುಮಂತರ ಆಗ್ತದೆ ಅನ್ಸುತ್ತೆ. ಸೊ ಆದರೂ ಕೂಡ ಈ ಒಂದು ಕಾರ್ಯಕ್ರಮನ ಅಂದರೆ ಏನಂದರೆ ಅಟ್ಲೀಸ್ಟ್ ಯಾವಾಗಲೂ ಕೂಡ ನಿರೀಕ್ಷೆ ಮಾಡ್ತಕ್ಕಂಥದ್ದು ಎಲ್ಲ ಶಿಕ್ಷಕರು ಕೂಡ ಗುರುವನ್ನು ಮೀರಿದ ಶಿಷ್ಯನಾಗಬೇಕಂತೇಳಿ ನಿರೀಕ್ಷೆ ಮಾಡ್ತಾರೆ. ಆವಾಗಲೇ ಎಲ್ರಿಗೂ ಕೂಡ ಖುಷಿ ಆಗ್ತಕ್ಕಂಥದ್ದು. ಯಾಕಂದರೆ ನಾವು ಕೂಡ ನಮ್ಮ ಮೊನ್ನೆ ಕೂಡ ನಮ್ಮ ಶಿಕ್ಷಕರು ಒಬ್ಬ ನನಗೆ ಕರೆ ಮಾಡಿದ್ರು. ಅವ್ರಿಗೆ ಕೆಲಸ ಆಗಬೇಕಾದಾಗ ಯಾವುದೋ ಸಣ್ಣ ಕೆಲಸಕ್ಕೆ ಫೋನ್ ಮಾಡಿದ್ರು ನನಗೆ. ನಾನೊಂದು ಫೋನ್ ಮಾಡಿ ಅವ್ರ ಕೆಲಸ ಮಾಡಿಕೊಟ್ಟೆ. ಅವ್ರು ಇಷ್ಟು ಖುಷಿ ಆದರು ಅಂತಂದರೆ ಅವ್ರಿಗಷ್ಟೇ, ಬೇರೆ ಇನ್ನೇನು ಅವ್ರಿಗೆ ಬೇಕಾಗಿಲ್ಲ. ನಮ್ಮ ಶಿಷ್ಯರೊಬ್ಬ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಅವ್ರಿಗೊಂದು ಕರೆ ಮಾಡಿದ್ರೆ ಕೆಲಸ ಆಗ್ತದೆ ಅಂತಕ್ಕಂಥ ಖುಷಿ ಇದೆಯಲ್ಲ, ನಮಗೆ ಎಷ್ಟೋ ಒಂದು ಬೇರೆ ಯಾವುದ್ರಲ್ಲೂ ಆ ಖುಷಿ ಸಿಗೋದಿಲ್ಲ. ಅವ್ರು ನನಗೆ ವಾಪಸ್ ಕಾಲ್ ಮಾಡಿ, ಚಂದ್ರಪ್ಪ ನೀವು ಫೋನ್ ಮಾಡಿದ ತಕ್ಷಣ ಕೆಲಸ ಆಯಿತು, ತುಂಬ ಖುಷಿ ಆಯ್ತಪ್ಪ, ನನಗೆ ಹ್ಯಾಪಿ ಆಯ್ತು ಅಂತ ಹೇಳಿದ್ರಲ್ಲ, ಆ ಒಂದು ಸಂತೋಷನೇ ನಮಗೆ ಒಂಥರ ಬೇರೆ ಎಲ್ಲದಕ್ಕೂ ನಮಗೆ ಬೇರೆ ಆಗ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ, ಈ ನಮ್ಮ ಇಂಥ ಎಷ್ಟೋ ಜನ ಅಧಿಕಾರಿಗಳನ್ನು ಮತ್ತು ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳನ್ನು ನಾವು ರೂಪಿಸೋದಕ್ಕೆ ನೀವು ಕೆಲಸ ಮಾಡ್ತಾ ಇರ್ತೀರ. ನಿಮ್ಮಿಂದ ನಾವೆಲ್ಲ ಈ ಒಂದು ಒಳ್ಳೆ ವ್ಯಕ್ತಿಗಳಾಗ್ತಾ ಇರ್ತೀವಿ. ಇದ್ರ ಜೊತೆಗೆ ಸ್ವಲ್ಪ ಒಂಚೂರು ಏನಂದ್ರೆ, ನಾವು ಪೊಲೀಸ್ ಇಲಾಖೆಗೆ ಸೇರಿದ ನಂತರ ನಮ್ಮ ಒಡನಾಟ ನಿಮ್ಮನ್ನು ದಾಟಿ ಯಾವಾಗಲೂ ಕೂಡ ಈಗ ಏನು ಸಮಾಜದಿಂದ ಈ ಒಂದು ನೇರ ಒಂದು ದಾರಿಯಿಂದ ಯಾವುದು ಹೊರದಾರಿಗೆ ಹೊರಡೋಗಿರ್ತಾರೆ ಅವ್ರ ಸಂಪರ್ಕನೇ ಜಾಸ್ತಿ.
ದಾರಿ ತಪ್ಪಿರ್ತಕ್ಕಂಥವ್ರ ಜೊತೆನೇ ನಮ್ಮ ಒಡನಾಟ ಇರ್ತಕ್ಕಂಥದ್ರಿಂದ ಸೊ ಆ ಒಂದು ದಾರಿಯಿಂದ ಆಚೆ ಒಳಗಿಂದ ವಾಪಸ್ ಸರಿ ದಾರಿಗೆ ಬರೋದಕ್ಕೆ ಅಥವಾ ಆ ದಾರಿಗೆ ಹೋಗದೇ ಇರೋದಕ್ಕೆ ನಿಮ್ಮಗಳ ಒಂದು ಸಲಹೆ ಮತ್ತು ನಿಮ್ಮ ಒಂದು ಗೈಡೆನ್ಸ್ ತುಂಬ ಅವಶ್ಯಕತೆ ಇದೆ ಮಕ್ಕಳಿಗೆ. ಅದನ್ನ ಒಂದೇ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಯವಿಟ್ಟು ನಮ್ಮಂಥವ್ರ ಸಹಕಾರ, ಇಲಾಖೆ ಸಹಕಾರ ಆಗಲಿ, ಬೇರೆ ಸರ್ಕಾರಿ ಇಲಾಖೆ ಸಹಕಾರದಿಂದ ನಾವೆಲ್ಲ ಕೂಡ ವಿಶೇಷವಾಗಿ ಆನೇಕಲ್ನಲ್ಲಿ ನಾನು ಈಗ ಲಾಸ್ಟು ಆನೇಕಲ್ಲಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಈ ಕಳೆದ 1-2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ ನಮಗೆ ಬೇಜಾರಾಗ್ತಕ್ಕಂಥದ್ದು ಆನೇಕಲ್ ತಾಲೂಕಲ್ಲಿ ಮಕ್ಕಳು ಸ್ಕೂಲ್ ಡ್ರಾಪ್ಔಟ್ ಜಾಸ್ತಿ ಆದ ನಂತರ ತುಂಬಾ ಕೆಟ್ಟ ದಾರಿಗೆ ಹೇಳ್ಬಿಟ್ಟಿದ್ದಾರೆ. ಈ ರೌಡಿಸಮ್ ಆಗ್ಬೋದು, ಈ ಗಾಂಜಾ ಆಗ್ಬೋದು, ಅಥವಾ ಬೇರೆ ಬೇರೆ ಕೆಟ್ಟ ಅಪರಾಧ ಕೃತ್ಯಗಳಿಗಾಗಿ ಇರ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಅವ್ರಿಗೆ ಯಾರು ನಾವಾಗ ಸ್ಟೇಷನ್ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದಾಗ ಅವ್ರು ಕೇಳತಕ್ಕಂಥದ್ದು ಏನು ಓದಿದೆಯಾ ಅಂದರೆ 8-9 ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಅವರು. ಎಲ್ಲ ಮ್ಯಾಕ್ಸಿಮಮ್ ಯಾರು ಕೆಟ್ಟ ಕೆಲಸ ಇದರಲ್ಲಿ ಅಪರಾಧ ಮಾಡ್ತಾರೋ ಅವರು. ಸೊ ಹಾಗಾಗಿ ನನ್ನ ಪ್ರಾರ್ಥನೆ ಅಷ್ಟೇ, ಸಾಧ್ಯವಾದಷ್ಟು ಸ್ಕೂಲ್ ಡ್ರಾಪ್ಔಟ್ಸ್ನ ಕಡಿಮೆ ಮಾಡಿಕೊಂಡು ತಂದೆ ತಾಯಿಗೆ ಕರೆಸಿ ಅವ್ರಿಗೆ ಹೇಳಿ ಅಟ್ಲೀಸ್ಟ್ ಅಷ್ಟು ಏನೋ ಅವ್ರ ವಿದ್ಯಾಭ್ಯಾಸ ಮುಂದುವರಿಸೋದು ಖಂಡಿತವಾಗಿ ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯ ಸಂಪರ್ಕದಲ್ಲಿ ಇರ್ತಾರೆ. ಆ ಸಂಪರ್ಕಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಈಗ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಅದ್ರ ಜೊತೆಗೆ ನಾವು ಕೂಡ ಅಗತ್ಯ ಇದ್ದಾಗ ಕೈ ಜೋಡಿಸ್ತೇವೆ. ನಾನು 3 ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಒಂದು, ದೇಶದ ಹಾಗೂ ಈ ರಾಜ್ಯದ ಬೆನ್ನೆಲುಬು ಅಂತ ಹೇಳಿದ್ರೆ ರೈತರು ಬೆಳೆದಂಥ ಬೆಳೆನ ಆಹಾರವಾಗಿ ಸೇವನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬದುಕಲಾರ. ಹಾಗಾಗಿ ಮೊದಲನೇದಾಗಿ ರೈತರಿಗೆ ನಾನು ಹೃದಯ ಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸ್ತಾ, ಎರಡನೇ ವಿಚಾರ ಯೋಧರು ಗಡಿ ಕಾಯುವಂಥ ವಿಚಾರ. ನಾವು ಶಾಂತಿಯುತವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನೋದಾದರೆ ಯೋಧರು ಗಡಿ ಕಾದ್ರೆ ಮಾತ್ರ ನಾವೆಲ್ಲ ಈ ದೇಶದಲ್ಲಿ, ರಾಜ್ಯದಲ್ಲಿ ನೆಮ್ಮದಿಯಿಂದ ಉಸಿರಾಡುವಂಥದ್ದು. ಕಾರಣ ಏನಂದರೆ ಈಗಾಗಲೇ ಪಕ್ಕದ ದೇಶದಿಂದ ನುಸುಳುವವರು ಹಲವಾರು ರೀತಿಯಲ್ಲಿ ಭಾರತ ದೇಶದ ನಮ್ಮನ್ನೆಲ್ಲ ಅರಿದು ಆಡಲಿಕ್ಕೆಲ್ಲ ಒಂದು ಸಂದರ್ಭ. ಹಾಗಾಗಿ ಗಡಿ ಕಾಯುವಂಥ ಯೋಧರಿಗೆ ಎರಡನೆಯ ಅವರು ಸಹ ಸಂಸ್ಥೆ. ಮೂರನೇದಾಗಿ ನಾವೆಲ್ಲ ಈ ಮಟ್ಟದಲ್ಲಿ ಒಂದು ರೈತರು, ಇನ್ನೊಂದು ಗಡಿ ಕಾಯುವಂಥವ್ರು, ಊಟ ಕೊಡುವಂಥವ್ರು ಒಬ್ಬರು, ಗಡಿ ಕಾಯೋರೊಬ್ಬರು. ಆದರೆ ನಾವು ಬದುಕಲಿಕ್ಕೆ ಏನು ನಾವು ಶಿಕ್ಷಕರು, ಬಹಳ ಮುಖ್ಯವಾದ ಶಿಕ್ಷಕರು ಅವರ ಒಂದು ವಿದ್ಯಾದಾನ, ಆ ದಾನಕ್ಕಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ. ನಾವು ಹಲವಾರು ಕೋಟಿಗಟ್ಟಲೆ ಆಸ್ತಿ ಮಾಡ್ಬೋದು, ಕೋಟಿಗಟ್ಟಲೆ ಜಮೀನು ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡ್ಬೋದು. ಆದರೆ ಅದನ್ನೆಲ್ಲ ಯಾರಾದರೂ ಬಂದು ನಮ್ಮ ಹತ್ರ ಕಸ್ಕೊಂಡು ಹೋಗುವಂಥ ಕೆಲಸ ಮಾಡ್ಬೋದು, ಮಾಡದಿರೋನು ಇರ್ಬೋದು. ಈ ವಿದ್ಯಾಭ್ಯಾಸ ಅನ್ನುವಂಥದ್ದು ಒಂದು ಬಾರಿ ತಮ್ಮಿಂದ ನಾವು ಪಡೆಯೋದಾದರೆ ಅದು ಯಾರನ್ನೂ ಕಸ್ಕೊಳ್ಳೋಕ್ಕಾಗಲ್ಲ, ಕಿತ್ಕೊಳ್ಳೋದಕ್ಕಾಗಲ್ಲ. ಅದು ನಾವು ಬದುಕಿರೋವರೆಗೂ ಅದು ನಮ್ಮ ಜೊತೆಲೇ ಇರ್ತಾ ಇದೆ. ಹಾಗಾಗಿ ತಾವೆಲ್ಲ ಕಲಿಸಿ ವಿದ್ಯಾದಾನವನ್ನು ಮಾಡಿದ್ದೀರ. ಆ ವಿದ್ಯಾದಾನವನ್ನು ಕಲಿತಂತ ನಾವೆಲ್ಲ ಧನ್ಯರು. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಯಾವತ್ತೂ ಸಹ ತಮ್ಮ ಮರೆಯೋಕ್ಕಾಗ್ತಿರುವಂಥ ಒಂದು ಈ ದೇಶದಲ್ಲಿ ಏನಾದರೂ ಇದ್ದರೆ ಅದು ಆ ಸೇವೆ ಸಲ್ಲಬೇಕಂದ್ರೆ ಆ ಶಿಕ್ಷಕರಿಗೆ ಸಲ್ಲಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇರ್ತೀನಿ. ಮತ್ತು ತಾವೆಲ್ಲ ನೋಡ್ತಾ ಇದ್ದೀವಿ, ನಾವು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಸಹ ಓದಿ ಈ ಮಟ್ಟಕ್ಕೆ ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮ್ಮ ಭಾಗ್ಯ. ತಮ್ಮೆಲ್ಲರ ಸೇವೆ ಅಂತ ಹೇಳಿದ್ರೆ ನೀವು ಸೇವೆ ಮಾಡಿರೋಂಥದ್ದು ನಮ್ಮ ಭಾಗ್ಯ. ಈಗ ನಾವು ಇನ್ನೊಂದೇ ಮಾತಾಡ್ಬೇಕಂದ್ರೆ ನಮ್ಮ ಭಾಗ್ಯ. ಹಾಗಾಗಿ ತಾವೆಲ್ಲ ತಮ್ಮ ಹತ್ರ ವಿದ್ಯೆ ಕಲಿತಂಥವ್ರು, ತನಗೆ ಗೊತ್ತಿಲ್ದಿರ ಪೊಲೀಸ್ ಅಧಿಕಾರಿಗಳು, IAS ಆಫೀಸರ್ಸು, ಮತ್ತು ಡಾಕ್ಟರ್ಸು, ಇಂಜಿನಿಯರ್ಸು, ಹಲವಾರು ನಿಮಗೆ ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆ ತಮ್ಮನ್ನು ತಿಳ್ಕೊಂಡು ಜೀವನ ಮಾಡೋವಂಥದ್ದು ಬಹಳ ಜನ, ಇದು ಏನು ತಮ್ಮನ್ನೇನು ಉತ್ತುಂಬಿಸೋದಕ್ಕೇನು ಹೇಳ್ತಾ ಇಲ್ಲ, ಇದು ಇರೋವಂಥದ್ದು. ತಮ್ಮಿಂದ ವಿದ್ಯಾರ್ಹತೆ ಪಡೆದಂಥವ್ರು ಅವರು ಇಡೀ ರಾಜ್ಯದಲ್ಲೆಲ್ಲ, ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ
ಒಂದಲ್ಲ ಒಂದಿನ ತಮ್ಮನ್ನು ಸ್ಮರಿಸಿ ತಮ್ಮನ್ನು ತಿಳ್ಕೊಂಡು ಬಾಳ್ವೆ ಮಾಡುವಂಥ ಕೆಲಸ ಈಗಾಗಲೇ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಅವಶ್ಯಕತೆ ತುಂಬ ಇದೆ. ಯಾರೇ ಶಿಕ್ಷಕರಿಗೆ ನಮ್ಮ ರಾಜಕೀಯ ಜೀವನದಲ್ಲಾಗಲಿ ಯಾರೇ ಆಗಲಿ ಚಂದ್ರಪ್ಪನವರು ಬಹಳ ವಿಶೇಷವಾಗಿರೋದು. ತಮ್ಮ ವಿಚಾರವಾಗಿ ಮಾತಾಡುವಂಥದ್ದಕ್ಕೇನೂ ಇಲ್ಲ. ತಾವಿಲ್ದಿರ ಇಡೀ ರಾಜ್ಯ ದೇಶನೇ ಇಲ್ಲ. ಕಾರಣ ಏನಂದ್ರೆ ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತಾಗಲ್ಲ. ಎಷ್ಟೇ ದುಡ್ಡಿದ್ರೂ ಸಹ, ಎಷ್ಟೇ ಆಸ್ತಿ ಇದ್ರೂ ಸಹ ಜನರಲ್ ನಾಲೆಡ್ಜು ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟಿದ್ರೂ ವೇಸ್ಟೇ. ಆ ವಿದ್ಯಾಭ್ಯಾಸ ಕಲ್ಪಿಸ್ಕೊಡುವಂಥದ್ದು ತಮ್ಗೆಲ್ರಿಗೂ ಸಹ ನಾನು ಹೃದಯ ಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸ್ತೇನೆ. ತಾವೆಲ್ಲರೂ ತಮ್ಮ ಕುಟುಂಬದವರೆಲ್ಲರೂ ಸಹ ಆರೋಗ್ಯ ಭಾಗ್ಯ ಸುಖ ಸಂತೋಷದಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮತ್ತು ಎಲ್ಲ ಗಣ್ಯರೇ, ಏಕೆಂದರೆ ಇಲ್ಲಿ ವೇದಿಕೆಯಲ್ಲಿ ಮೇಲೆ ಮುಂದೆ ಇರುವಂಥ ಎಲ್ಲ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇವತ್ತು, ಏನು ಮಾದಕ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಶಿಕ್ಷಕರ ಮತ್ತು ರಕ್ಷಕರ ಪಾತ್ರ ಏನು ಅಂತೇಳಿ. ಏನು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಎಲ್ಲ ಅತಿಥಿಗಳು ಹೇಳಿದಾಗೆ ಇಲ್ಲಿ ಶಿಕ್ಷಕರಿಗೆ ನಾವು ಹೇಳೋಷ್ಟು ದೊಡ್ಡವರೇನೂ ಅಲ್ಲ. ಆದರೆ ಈಗಾಗಲೇ ಶಿಕ್ಷಕರ ಒತ್ತಡ ಏನು ಅಂತ ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಸರ್ಕಾರ ಏನು ಘೋಷಣೆ ಮಾಡುತ್ತೆ ಎಲ್ಲ ಸಮೀಕ್ಷೆಗಳು ಅವು ಇವು ಎಲ್ಲ ಕಾರ್ಯಕ್ರಮಗಳಿಗೆ ಶಿಕ್ಷಕರನ್ನು ಶಿಕ್ಷಣೇತರ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದ್ದರಿಂದ ಏನು ಈ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಶಿಕ್ಷಕರ ಜೊತೆಯಲ್ಲಿ ಎಲ್ಲ ಗ್ರಾಮದ ಆ ಯುವಕರು ಸಹ ಅವ್ರ ಜೊತೆಯಲ್ಲಿ ಅವರಿಗೆ ಕೈ ಜೋಡಿಸೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಅವರಿಗೆ ಈಗಲೇ ವ್ಯಸನ ಮುಕ್ತರಾಗಿ ಹೇಗೆ ಜೀವನ ಉತ್ತಮ ಸಮಾಜಕ್ಕೆ ನೀವು ನೆರವಾಗಬೇಕು ಅಂತ ಕಾರ್ಯಕ್ರಮವನ್ನು ರೂಪಿಸಬೇಕಾದ ಜವಾಬ್ದಾರಿ ಆ ಊರಿನ ಆ ಶಾಲೆಯ ಅಕ್ಕಪಕ್ಕದ ಯುವಕರಲ್ಲಿ ಸಹ ಜವಾಬ್ದಾರಿ ಇರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಒಂದು ನಾಣ್ಣುಡಿ ಹೇಳ್ತಾರೆ. ಏನ್ ನಾಣ್ಣುಡಿ ಅಂದ್ರೆ ಅಕ್ಷರ ಮಾತ್ರ ಕಲಿಸಿದಾತನು ಗುರು ಅಂತ ಹೇಳ್ತಾರೆ. ಆಮೇಲೆ ಯಾವುದೇ ಸಮಾರಂಭಕ್ಕೆ ಹೋಗ್ಲಿ, ಪೂಜೆಗೆ ಹೋಗ್ಲಿ, ಏನಕ್ಕಾದ್ರೂ ವಿಶೇಷ ಕಾರ್ಯಕ್ಕೆ ಹೋದಾಗ ಮೊದಲು ಹೇಳೋ ವಿಷಯನೇ ಇದು, ಗುರು ಭೀಮ ಅಂತ ಹೇಳ್ತಾರೆ. ಅದನ್ನು ಅದಾದ್ಮೇಲೆ ಎಲ್ಲ ಪ್ರಯಾಣ ಶುರುವಾಗುತ್ತೆ. ಅದಕ್ಕೆ ಕೆಟ್ಟದ್ದು ಇನ್ನೊಂದು ಒಳ್ಳೆದಾಗಬೇಕು, ಬೇರೆ ವಿಷಯ. ಗುರು ಭೀಮ ಅಂದ್ರೆ ಶುರುವಾಗುತ್ತೆ. ಈ ಗುರುವರ್ಗದ ಏನು ಅಂದ್ರೆ, ನೀವು ಮರದ ತಾಯಿ ಬೇರೆ ಅಂತ ಕೇಳಿರ್ತೀರ, ನೋಡಿರೋದಿಲ್ಲ, ಅದು ಕಾಣೋದಿಲ್ಲ ತಾಯಿ ಬೇರೆ ಯಾರು. ನನ್ನ ಪ್ರಕಾರ ಈ ಸಮಾಜಕ್ಕೆ ತಾಯಿ ಬೇರೆ ಅಂದ್ರೆ ಶಿಕ್ಷಕ ವರ್ಗ. ಯಾಕೆಂದ್ರೆ ತಾಯಿ ಬೇರು ಚೆನ್ನಾಗಿದ್ರೆ ಆ ಬೇರು ಗೊಬ್ಬರ ನೀರನ್ನ ಎಲ್ಲ ಎಳೆದು ಕೊಟ್ಟವಾಗ ಮೇಲೆ ಬರ್ತಕ್ಕಂಥ ಕಾಯಿ ಹೂವು ಹಣ್ಣು ಎಲ್ಲ ಬರ್ತವೆ, ಅದು ಉದುರು ಹೋಗ್ತಾ ಇರ್ತದೆ. ಮರ ಮತ್ತ ಏನೋ ಆಗೋದಿಲ್ಲ, ತಾಯಿ ಬೇರೆ ಹಾಗೇ ಇರ್ತದೆ, ಹೂವು ಬರ್ತದೆ. ಎಕ್ಸಾಂಪಲ್ ಏನು ಕೇಳಿದ್ರೆ, ಈಗ ನಾವಿಷ್ಟೆಲ್ಲ ಮಾತಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರೆ ನಮಗೂ ಗುರುಗಳೇ ಕಲಿಸಿದ್ರು. ನಾವು ಏನೀಗ ಇನ್ನೊಂದು ಹೇಳ್ಬೇಕಂದ್ರೆ, ಯಾರು ಗುರುಗಳ ಕೈ ಹೇಳ್ತಿದ್ದಾರೆ ಅವ್ರಿಗೆ ಪೊಲೀಸ್ ಕೈ ಹೇಳ್ತಿದ್ದ ಇಲ್ಲ, ಯಾರ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಇವತ್ತು ಪೊಲೀಸ್ ಕೈ ಹೇಳ್ತಿದ್ದ ಇಲ್ಲ. ಹಾಗಾಗಿ ಈಗ ನಿಮ್ಮನ್ನ ಕೊಂಡಾಡಬೇಕು ಅಥವಾ ಅದೇನಿಲ್ಲ, ನಿಮ್ಮ ಆಶೀರ್ವಾದ ಬೇಕು. ನಿಮ್ಮ ಆಶೀರ್ವಾದ ಸದಾ ಇರಬೇಕು. ನೀವು LKG ಪಾಠ ಮಾಡ್ತೀರಾ ಅಥವಾ ಡಿಗ್ರಿ ಪಾಠ ಮಾಡ್ತೀರಾ ಅಥವಾ ಪ್ರೈಮರಿ ಮಿಡಲ್ ಸ್ಕೂಲ್ ಪಾಠ ಮಾಡ್ತೀರಾ, ಹೈಸ್ಕೂಲ್ ಪಾಠ ಮಾಡ್ತೀರಾ, ಅದು ಬೇರೆ. ನಿಮ್ಮ ಆಶೀರ್ವಾದ ಎಲ್ಲಿ ತನಕ ಮಕ್ಕಳ ಮೇಲೆ ಇರುತ್ತೆ ಅಲ್ಲಿ ತನಕ ನಮ್ಮ ಸ್ವಾಸ್ಥ್ಯ ಸುಸ್ಥಿರ ಸದೃಢ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಹಾಗಾಗಿ ಇವತ್ತೊಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನ ನನ್ನ ಜೊತೆ ನಮ್ಮ ಮಲ್ಲಿಕಾರ್ಜುನ ಚಂದ್ರಶೇಖರ್ ಮಾಸ್ಟರ್ ಮಾತಾಡುವಾಗ ನಾನು ಬಹಳ ಸಂತೋಷ ಆಗಿದ್ದಿಲ್ಲ. ಇದನ್ನ ನಾವು ಯೋಚಿಸೋಣ, ಮಾತಾಡೋಣ ಅಂತ ನಮ್ಮ ಶ್ರೀನಿವಾಸ ಅಂತ ಕೇಳಿದವರು ಬಹಳ ವಿಶೇಷ ಆಸಕ್ತಿಯಿಂದ ಇಲ್ಲ ಸರ್ ಅದನ್ನು ನಾವು ಮಾಡೋಣ, ನಾವು ಜೊತೆಲಿರೋಣ, ನಾವು ಸಹಕಾರ ಕೊಡೋಣ ಅಂತ ಹೇಳುವಾಗ ನನಗೂ ಒಂದು ಈ ಯೋಗ ಸಿಗ್ತಾರೆ ನಮಗೆ. ಇಷ್ಟು ಜನ ನಿಮ್ಗಳು ನಾವು ಈ ಗುರುವರ್ಗ ಅಂತ ಏನಿದೆ, ಈ ಗುರುವರ್ಗ ನಾವು ಪ್ರತ್ಯೇಕವಾಗಿ ನಿಮ್ಮನ್ನು ಮುಟ್ಟಕ್ಕೆ ನಾವು ಸಾಧ್ಯನೇ ಇಲ್ಲ. ನೀವು ಎಲ್ಲೋ ಸ್ಕೂಲಲ್ಲಿ ಇರ್ತೀರಾ, ಗಡಿ ಭಾಗದಲ್ಲಿ ಇರ್ತೀರಾ, ಹಳ್ಳಿ ಭಾಗದಲ್ಲಿ ಇರ್ತೀರಾ, ಟೌನ್ ಭಾಗ ಸಿಟಿ ಭಾಗದಲ್ಲಿ ಇರ್ತೀರಾ, ನೀವು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆಗ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ಬರೋದಾಗಿದೆ ಅಂದ್ರೆ ನಮ್ಮ ಒಂದು ಸುಕೃತ ಸುಯೋಗ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಇವತ್ತು ದಿವಸ ಏನು ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಎತ್ ಕಡೆ ಸಾಗ್ತಾ ಇದೆ, ಏನ್ ಸಾಗ್ತಾ ಇದೆ ಅಂತ ನಮ್ಗೆಲ್ಲರೂ ಗೊತ್ತಿದೆ. ದಿನ ಬೆಳಗಾದ್ರೆ ನೋಡ್ತೀವಿ, ಪತ್ರಿಕೆ ನೋಡ್ತೀವಿ, ಮಾಧ್ಯಮದಲ್ಲಿ ನೋಡ್ತೀವಿ,
ಕಿವಿಯಲ್ಲಿ ಕೇಳ್ತೀವಿ, ಕಣ್ಣಲ್ಲಿ ನೋಡ್ತೀವಿ, ಬಹಳಷ್ಟು ಆಘಾತಕಾರಿ ವಿಷಯಗಳು ನಡೀತಾ ಇದೆ. ಮನಸ್ಸಿಗೆ ನೋವುಂಟು ಮಾಡತಕ್ಕಂಥ ಕೆಲಸ ಆಗುತ್ತೆ. ಯಾರು ಈಗ ನಾವು ಒಂದು ಮಾತು ಹೇಳ್ತಾರೆ, ಈಗ ಯಾರು ಸರ್ಕಾರಿ ಶಾಲೆ ಹೋದ್ರೆ ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆನಾ ಅನ್ನೋ ಮಟ್ಟ ಬಂದಿದೆ. ಸರ್ ನಾವು 3-4 ಡಿಗ್ರಿ ಮಾಡ್ಕೊಂಡು ಬಂದಿದ್ದೀವಿ, ನಾವು ಸರ್ಕಾರಿ ಶಾಲೆ ಓದಿಲ್ಲ ಸರ್. ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು, ಅಪ್ ಟು ನನ್ನ PUC ತನಕ ನಾನು ಡಿಗ್ರಿ ತನಕ ಅಪ್ ಟು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು. ಯಾಕಂದ್ರೆ ನಮಗೇನು ವಿಶೇಷ ಬರ್ತಾ ಇಲ್ಲ. ಇನ್ನೊಂದು ಯೋಚನೆ ಮಾಡಬೇಕು, ಗೌರ್ಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಏನು ಶಿಕ್ಷಕರಿದ್ದಾರೆ ಇವರು ಗೌರ್ಮೆಂಟ್ ಸೆಲೆಕ್ಟ್ ಮಾಡೋದೇ ಟಾಪ್ ರ್ಯಾಂಕ್ ಅಲ್ಲಿ. ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಜನರಿಗೆ ಅರ್ಥ ಆಗ್ತಾ ಇಲ್ಲ, ಯಾರು ಟಾಪ್ ರ್ಯಾಂಕ್ ತಗೊಂಡಿರ್ತಾರೆ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ. ಯಾರು ಪ್ರೈವೇಟ್ ಸ್ಕೂಲ್ ಇರ್ತಾರೆ ಅವ್ರು ಲಂಚ ಕೊಟ್ಟು ಪ್ರೈವೇಟ್ ಸ್ಕೂಲ್ ಸೇರಿರ್ತಾರೆ. ನಾನು ಅವ್ರನ್ನ ಕಂಡ ಮಾಡ್ತಾ ಇಲ್ಲ ಅಥವಾ ಅವ್ರ ಬಗ್ಗೆ ನಾನು ವಿರೋಧಾಭಾಸ ಮಾತಾಡ್ತಿಲ್ಲ. ವಿಶೇಷ ಏನಕ್ಕೆ ಸರ್ಕಾರಿ ಶಾಲೆಗಳನ್ನ ನೀವು ಕಂಡಮ್ ಮಾಡ್ತೀರಾ? ಸರ್ಕಾರಿ ಶಾಲೆ ಅಂದ ತಕ್ಷಣ ಸರ್ಕಾರಿ ಶಾಲೆನಾ ಅಂತ ಅಂತ ಯಾಕಂತೀರ ನೀವು? ಸರ್ಕಾರಿ ಶಾಲೆ ಅನ್ನೋದು ಪುಣ್ಯಾತ್ಮ ಬರೆದಿದ್ದಾರೆ. ಏನು ಬರೆದಿದ್ದಾರೆ? ಆ ಶಾಲೆ ಅನ್ನೋದು ದೇಗುಲ, ಕೈ ಮುಗಿದು ಒಳಗೆ ಬಂದು ಏನು ಬರೆದಿದ್ದಾರೆ. ಅದನ್ನ ನಾವೇನ್ ಮಾಡ್ತೀವಿ, ಬರೀ ಓದೋದಕ್ಕೆ ಅವ್ರು ನೋಡೋದಕ್ಕೆ ಚೆನ್ನಾಗಿದೆ, ಒಂದು ಫ್ಲೋರ್ ಚೆನ್ನಾಗಿದೆ ಅಂತ ಇಟ್ಕೋತೀವಿ. ಇಲ್ಲ, ಅದು ಆಗಬಾರ್ದು. ನಮ್ಮ ಊರುಗಳಲ್ಲಿ ಅಥವಾ ನಮ್ಮ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಅಧಿಕಾರಿ ಬರ್ತಾರೆ, ಅಧಿಕಾರಿ ಬರ್ಬೇಕಂತಿದ್ದಾರೆ, ಅವ್ರು ನನಗೆ ವಿಶೇಷವಾಗಿ ನಿಮ್ಮ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಮುಂದೆ ನಿಂತು ಸರ್ಕಾರಿ ಶಾಲೆಗೆ ಮಕ್ಕಳು ಬಂದು ಓದೋ ತರ ಆಗಬೇಕು. ಫಸ್ಟ್ ನಿಮ್ಮ ಮಕ್ಕಳು ಸೇರಿಸಿ, ಫಸ್ಟ್ ನಮ್ಮ ಮಕ್ಕಳ ಸೇರಿಸೋದು ಹೋಗ್ಬೇಕು. ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕ ವರ್ಗಕ್ಕೆ ಎಲ್ಲ ಅನ್ಕೊಂಡ್ರೆ ಸರ್ಕಾರಿ ಶಾಲೆ ಶಿಕ್ಷಕ ಅಂತ ಕಡಿಮೆ ಅನ್ಕೊಂಡಿದ್ದಾರೆ, ಅದು ಗೊತ್ತಾಗ್ತಿಲ್ಲ. ನೀವು ಖಾಸಗಿ ಶಾಲೆಗಿಂತ ಜಾಸ್ತಿ ಶಾಲೆ ತಗೊಂತೀರಾ, ಅದು ಗೊತ್ತಿಲ್ಲ ಪಾಪ ಅವ್ರಿಗೆ. ಆಮೇಲೆ ಖಾಸಗಿ ಶಾಲೆ ಟೀಚರ್ ಸೇರಿದರೆ ನೀವು ಯಾರು ರ್ಯಾಂಕಿಂಗ್ ಟಾಪ್ ರ್ಯಾಂಕಿಂಗ್ ಬಂದಿರ್ತೀರಾ, ಗೋಲ್ಡ್ ಮೆಡಲ್ ತಗೊಂಡಿರ್ತೀರಾ, ಸಿಲ್ವರ್ ಅಂತವನ್ನೇ ಸೆಲೆಕ್ಟ್ ಮಾಡ್ತಾರೆ ಸರ್ಕಾರ. ಹಾಗಾಗಿ ಯಾರು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾರು ಕಡಿಮೆ ಇಲ್ಲ. ಈ ಒಂದು ಸರ್ಕಾರಿ ಶಾಲೆ ಓದೋರು ನೀವು ನೋಡ್ಬಿಡಿ, ಇದರಿಂದ ಹಿಡಿದು ಒಬ್ಬ ಶಾಸಕರಿಂದ ಹಿಡಿದು ಈ ಲೆವೆಲ್ ಅಲ್ಲಿ ಈಗ ಈ ಜನರೇಷನ್ ಒಬ್ಬ ಶಾಸಕರಿಂದ ಹಿಡಿದು ರಾಷ್ಟ್ರಪತಿ ತನಕ ನನ್ನ ಲೆಕ್ಕ ಒಂದು 85 to 90% ಎಲ್ಲ ಸರ್ಕಾರಿ ಶಾಲೆ ಓದಿದೆ. 90%. ಹಾಗಾದ್ರೆ ಯಾರವರೆಗೂ ಇಂಟೆಲೆಕ್ಚುಯಲ್ಸ್ ಅಲ್ವಾ? ಈಗ ಇದು ಓದ್ತಾ ಇದ್ದೆ ನಾನು, ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಕೇಂದ್ರ ಸರ್ಕಾರದಲ್ಲಿ 27 ಜನ ಇದ್ದಾರೆ ಭಾಷೆ ಡಿಗ್ರಿ ಮಾಡೋರು, ಡಾಕ್ಟರ್ಸು, MBBS, MS, MD, IIT, IAS ಮಾಡಿ ರಿಸಲ್ಟ್ ಮಾಡಿ ಬಂದಿರೋರು, IPS ಮಾಡಿ ಬಂದಿರೋರು ಬಹಳಷ್ಟು ಜನ. ಅವರೆಲ್ಲ ಯಾರು ಓದಿಸು ಸಮಯ? ಆವಾಗ ಬಿಷಪ್ ಕಾಟನ್ಸ್ ಇತ್ತ ಅಥವಾ ನ್ಯೂ ಬಾಲ್ವಿನ್ಸ್ ಇತ್ತ? ಏನಿದ್ರಲ್ಲ, ಎಲ್ಲ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ, ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆ, ಹೈಸ್ಕೂಲು, ಮಿಡ್ಲ್ ಸ್ಕೂಲು ಇದೆಲ್ಲ ಓದ್ಕೊಂಡು ಬಂದಿರೋದು. ಹಾಗಾಗಿ ಇವತ್ತು ನಮಗೆ ನಿಮ್ಮ ಜೊತೆ ಬಂದು ನಿಮ್ಮ ಆಶೀರ್ವಾದ ತಗೊಳ್ಳುವಂತ ಒಂದು ಸುಕೃತ ನಮ್ಗೆ ಸಿಕ್ಕಿದೆ. ಇಲ್ಲಿ ಒಬ್ಬೊಬ್ಬರು ಅವರೇ ಬದುಕಬೇಕು, ಮತ್ತೆ ನಾವು ಮುಂದೆ ಇರ್ತಕ್ಕಂಥ ಸಮಾಜವನ್ನು ಬದುಕಿಸ್ಬೇಕು. ನಾವು ಫಸ್ಟ್ ಯಾವುದೇ ಒಂದು ರೀತಿ ನೆಮ್ಮದಿಯಾಗಿ ನಿದ್ದೆ ಹೋಗ್ಬೇಕು ಅಂತಂದ್ರೆ ಯಾರು ಸುಳ್ಳು ಮಾಡಬಾರ್ದು, ಯಾರು ಗರಡ ಮಾಡಬಾರ್ದು. ಯಾರನ್ನ ಡಿವೈಡ್ ಮಾಡಿದ್ರೆ ನಮ್ಮ ಮನಸ್ಸಿನ ನಿದ್ದೆ ಬರಲ್ಲ. ಇವೆರಡು 3 ಮಾಡಲ್ಲ ಅಂತಂದ್ರೆ ನಾವು ಆರಾಮ ನಿದ್ದೆ ಹೋಗ್ಬೋದು. ಈ ರೀತಿ ನಾವು ಫಸ್ಟ್ ಚೆನ್ನಾಗಿದ್ದೀವಿ ಅಂತಂದ್ರೆ ನಮ್ಮ ಜೊತೆಲಿರೋರನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಮತ್ತೆ ಆ ಜೊತೆಲಿದ್ರೆ ನಮ್ಮ ಸಮಾಜವನ್ನು ಸಹ ಚೆನ್ನಾಗಿ ಇಟ್ಕೊಳ್ಬಹುದು. ಅದೇ ಇಲ್ಲಿ ಶಿಕ್ಷಕರು ತಮ್ಮದಾದ ರೀತಿಯಲ್ಲಿ ಇವತ್ತು ಈ ಶೈಕ್ಷಣಿಕ ವರ್ಷಗಳಲ್ಲಿ ತುಂಬಾ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಕಾರಣ ಅದೊಂದು ವೃತ್ತಿ, ಆ ವೃತ್ತಿಯಲ್ಲಿ ಅವರಿಗೆ ಶುಗರ್ ಬರ್ತದೋ, BP ಬರ್ತದೋ, ಟ್ಯಾಬ್ಲೆಟ್ಸ್ ತಗೊಂಡು ಸಹ ಎಲ್ಲ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಮಾರ್ಗಗಳನ್ನ ಆದೇಶಗಳನ್ನ ಪಾಲಿಸಿಕೊಂಡು ಚಾಚು ತಪ್ಪದ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಬದುಕೋದಕ್ಕೋಸ್ಕರ ಮತ್ತು ಸಮಾಜವನ್ನು ತಿದ್ದುವಂತ ಕೆಲಸ. ರಾಜಕಾರಣಿಗಳು ಇವತ್ತು ಸಮಾಜವನ್ನ ಸರಿಸಮಾನವಾಗಿ ಸಮಾನತೆಗಾಗಿ ಕಾಪಾಡೋದಕ್ಕೋಸ್ಕರ ರಾಜಕಾರಣಕ್ಕೆ ಪ್ರವೇಶ ಮಾಡಿರ್ತಾರೆ. ಪೊಲೀಸ್ ಇಲಾಖೆ ಅವರು ಅಷ್ಟೇ. ಇವತ್ತೇನಾದ್ರೂ ನಾವು ಶಿಕ್ಷಕರ ಸಂಘ ಸ್ಟ್ರೈಕ್ ಮಾಡ್ತಾ ಇದೆ ಅಂತಂದ್ರೆ ರಾಜಕಾರಣ ಸ್ಟ್ರೈಕ್ ಮಾಡಬಹುದು, ಆದ್ರೆ ಪೊಲೀಸ್ ಅವರು ಏನಾದ್ರು ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಅಂತ ಎಷ್ಟೊಂದು ಅಪಘಾತಗಳು ಅನಾಹುತಗಳಾಗ್ತವೆ ಅಂತ ಯೋಚನೆ ಮಾಡಿ. ವರ್ಧತ್ ಏವ ನಿತ್ಯಂ ವಿದ್ಯಾಧನ ಸರ್ವಧನ ಪ್ರಧಾನ ಅಂತ. ಅಂದ್ರೆ ಇದರ ಅರ್ಥ ನ ಚೋರ ಹಾರ್ಯಂ ನ ಚ ರಾಜ ಹಾರ್ಯಂ ಅಂದ್ರೆ ನಮ್ಮಿಂದ ಯಾವ ಕಳ್ಳನು ಕದಿಯಲಾಗದ, ಯಾವ ರಾಜನು ಕಸಿದುಕೊಳ್ಳಲು ಆಗದ, ಯಾವ ಸಹೋದರನು ಹಂಚಿಕೊಳ್ಳಲು ಆಗದ, ಎಷ್ಟು ಖರ್ಚು ಮಾಡಿದಷ್ಟು ವೃದ್ಧಿಸುವಂತಹ ಒಂದು ಸಂಪತ್ತು ವಿದ್ಯಾ ಸಂಪತ್ತು. ಅದು ನಮಗೆ ಹೊರೆಯೂ ಅಲ್ಲ, ನಾವು ಖರ್ಚು ಮಾಡಿದಷ್ಟು ವೃದ್ಧಿಸ್ತಾ ಇರುತ್ತೆ. ಅಂತಹ ಒಂದು ಸಂಪತ್ತನ್ನ ದಾರಿಯಲ್ಲಿ ಹೊರಟಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ಹಿರಿಯ ಶಿಕ್ಷಕ ಬಂಧುಗಳೇ, ಅಂತಹ ಒಂದು ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಂತು
ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳೇ, ಅಂಥವರಿಗೂ ಕೂಡ ಎಲ್ಲರಿಗೂ ಸೇರಿಸಿ ಇಂಥ ಒಂದು ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಗೌರವಾನ್ವಿತ ಗಣ್ಯರ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಗುರುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಕೇಳೋದಕ್ಕೂ ಕೂಡ ತುಂಬಾ ಖುಷಿ ಆಯಿತು, ಆನಂದ ಆಯಿತು. ನಾವು ಗುರುಗಳ ಅಂತ ಹೆಮ್ಮೆ ಕೂಡ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ ಮಾತಾಡ್ತಾ ಇದ್ರು, ಇಡೀ ರಾಷ್ಟ್ರವನ್ನ ನಿರ್ಮಾಣ ಮಾಡುವಂಥವರು ಗುರುಗಳು ಅಂತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳ್ತಾರೆ, ಇಡೀ ರಾಷ್ಟ್ರದ ನಿರ್ಮಾಣ ಆಗೋದು ತರಗತಿ ಕೋಣೆಯಲ್ಲಿ ಅಂತ. ಅಂತ ಒಂದು ಮಕ್ಕಳನ್ನ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಅಂತಹ ಮಕ್ಕಳನ್ನ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಿಜಕ್ಕೂ ಸರ್, ನೀವು ವೇದಿಕೆ ಮೇಲಿದ್ದೀರಾ, ಎಲ್ಲ ಗಣ್ಯಮಾನರಿಗೆ ವಿನಂತಿ, ನಮ್ಮೆಲ್ಲ ಸಂಘದ ಪರವಾಗಿ, ನಮ್ಮೆಲ್ಲ ಹಿರಿಯ ಕಿರಿಯ ಶಿಕ್ಷಕರ ಪರವಾಗಿ, ಶಿಕ್ಷಕರನ್ನ ಶಿಕ್ಷಕರಾಗಿ ಕಲಿಸೋದಕ್ಕೆ ಬಿಡ್ತಾ ಇಲ್ಲ ಈ ಒಂದು ಅದನ್ನ ನಿಮ್ಮ ಮುಂದೆ ನಾವು ಕೂಡ ಹಂಚ್ಕೊಳ್ತಾ ಇದ್ದೀವಿ ಎಲ್ಲ ಶಿಕ್ಷಕರ ಪರವಾಗಿ. ಶಿಕ್ಷಕರಿಗೆ ಪ್ರತಿಯೊಂದು ಕೆಲಸ ನಿಮಗೂ ಗೊತ್ತಿದೆ. ಈಗ SIR ಅಂತ ಕೂಡ ಪ್ರಾರಂಭ ಆಗಿದೆ. ಪ್ರತಿಯೊಂದು ಶಿಕ್ಷಕರನ್ನ ಮಕ್ಕಳಿಗೋಸ್ಕರ ಬಿಟ್ರೆ ನಮ್ಮ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಖಂಡಿತ ಮಾಡ್ತೀವಿ. ಎಂಥ ರಾಜಕೀಯ ವ್ಯಕ್ತಿಗಳಾಗ್ಲಿ, ಎಂಥವರೇ ಆಗ್ಲಿ, ಈ ಶಿಕ್ಷಕರಿಂದ ನಿರ್ಮಾಣ ಆಗಿ ಹೋಗ್ತಾ ಇದ್ದಾರೆ. ಅಂತಹ ಮಕ್ಕಳಿಗೆ ನಾವು ಭವಿಷ್ಯವನ್ನ ಕಟ್ಕೊಡ್ಬೇಕು. ಈ ಸಮಾಜ ಹಾಳಾಗ್ತಿರೋದು ಅಥವಾ ಏನಾದ್ರೂ ಒಂದು ತೊಂದರೆಗೊಳಗಾಗ್ತಿರೋದು ಮಕ್ಕಳು, ಇಂದಿನ ಮಕ್ಕಳಿಂದ. ಆದ್ರೆ ಆ ಮಕ್ಕಳಿಗೆ ಕಲಿಸುವಂತ ಶಿಕ್ಷಕರಿಗೆ ಬಹಳ ತೊಂದರೆ ಆಗ್ತಿದೆ ಸರ್. ಅವರನ್ನ ಕಲಿಸೋದಕ್ಕೆ ಬಿಟ್ಟು ಬೇರೆ ಅನ್ಯ ಕಾರ್ಯಗಳಿಗೆ ತೊಡಗಿಸ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು ಅಂತ ನೀವು ಕೂಡ, ನಿಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ನೀವೆಲ್ಲರೂ ಹೇಳ್ತಾ ಇರೋ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಅಂತ, ಆ ಒಂದು ಹಿರಿಯರು ಕೂಡ ಇದ್ದಾರೆ ಅಂತ, ಎಲ್ಲ ಕಡೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ನಮ್ಮ ಶಿಕ್ಷಕರನ್ನ ಕಲಿಸೋದಿಕ್ ಮಾತ್ರ ಬಿಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೆ ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಚಂದ್ರಶೇಖರ್ ಸರ್ ಅವರು, ಅವರ ಒಂದು ಪದಾಧಿಕಾರಿಗಳ ತಂಡ, ನಮ್ಮ ಸೌತ್ರಿ ಎಲ್ಲ ಈ ಒಂದು ಶಿಕ್ಷಕರ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳನ್ನ ಕರೆಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರ ಪರವಾಗಿ ನಾವು ಕೂಡ SIR ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ವಿ. ಆ ಕಾರ್ಯವನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ. ನಮ್ಮನ್ನ ಈ ಒಂದು ಕರೆಗೆ ಹೋಗೊಟ್ಟು ನಾವು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮ್ಮನ್ನ ಕರೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ಮತ್ತೆ ಎಲ್ಲ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಆಪ್ತರಾಗಿರ್ತಕ್ಕಂಥ ತುಂಬ ಬಹಳವಾಗಿ ಹೊಗಳ್ತಾ ಇದ್ದಾರೆ. 64 ಇಲಾಖೆಯಲ್ಲಿ ಅತ್ಯಂತ ಪರಿಶುದ್ಧವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಇಲಾಖೆ ಶಿಕ್ಷಣ ಇಲಾಖೆ. ಹಾಗಾಗಿ ಎಲ್ಲರೂ ಕೂಡ ಸಮಾಜದಲ್ಲಿ ಒಂದು ಗೌರವಿತವಾಗಿದೆ. ನಮ್ಮ ಟ್ರಸ್ಟ್ ಕೂಡ ಬೇರೆ ಗುರುಗುಂದದವರಿಗೆ ಪಂಚೆ ಶರ್ಟ್ ಇತ್ತು, ಆದಮೇಲೆ ಮತ್ತೆ ಅದು ಗುರುಕುಲದಿಂದ ಗುರುಕುಲಕ್ಕೆ ರಾಜ ಮಹಾರಾಜರು ಕೂಡ ಸೇವಾಕಾಂಕ್ಷಿಗಳಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತಾ ಇರ್ತಕ್ಕಂಥ ಒಂದು ಭಾರತೀಯ ಸಂಸ್ಕೃತಿ, ದೊಡ್ಡ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವು ಆ ಒಂದು ಹುದ್ದೆಯನ್ನು ನಿಭಾಯಿಸಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಈಗ ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮುಖಗಳು ರಾಜಕೀಯ ವ್ಯಕ್ತಿಗಳಿಗೆ ನೋಡ್ತಾ ತುಂಬ ಬಾಡ ಹೋಗ್ತಾ ಇದೆ ಸರ್. ಕಾರಣ ಏನು ಅಂತಂದ್ರೆ 64 ಇಲಾಖೆಗಳು ಶಿಕ್ಷಣ ಇಲಾಖೆ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಎಲ್ಲರ ಒತ್ತಡ ಶಿಕ್ಷಣ ಇಲಾಖೆ. ಸೆನ್ಸಸ್ ಮಾಡಬೇಕು, ಕೋಳಿ ಎಣಿಸ್ಬೇಕು, ಕುರಿ ಎಣಿಸ್ಬೇಕು, ಮತ್ತೆ ದನಗಳನ್ನು ಎಣಿಸ್ಬೇಕು, ಆಮೇಲೆ ನಾಯಿಗಳನ್ನು ಯಾಕೆ ಎಣಿಸ್ಬೇಕು ಅಂದ್ರೆ ಬೀದಿ ಕಾಯಿಲೆ ಹೆಚ್ಚಾಗಿರೋದ್ರಿಂದ ಅದರ ಲೆಕ್ಕವನ್ನು ಕೂಡ ನಾವೇ ಕೊಡಬೇಕಾಗಿರೋದ್ರಿಂದ ತುಂಬ ಒತ್ತಡದಲ್ಲಿದ್ದೀವಿ. ಈಗ ಬಂದಿರತಕ್ಕಂಥ ಈ SIR ಅಲ್ಲಿ ಎಲ್ಲರೂ ಕೂಡ ಒಂದು ಲಗೇಜ್ ಅನ್ನ 2000 ಫಾರ್ಮೆಟ್ ಅನ್ನ ಎತ್ಕೊಂಡು ಮನೆಗೆ ಕೊಡಬೇಕು. ಆ ಫಾರ್ಮೆಟ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಕೆಲವರು ನಮ್ಮವರೇ ಇಲ್ಲಿ ಕೂತ್ಕೊಂಡು 4 ಮನೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಆ 4 ಮನೆಯವರೇ ಇಬ್ಬರು ಬಂದು ಯಾಕೆ ಇಲ್ಲಿ ಕೂತಿದ್ದೀರಾ ಅಂತ ಹೇಳಿ ನಮ್ಮನ್ನ ಗದರಿಸ್ತಕ್ಕಂಥದ್ದು, ಗುರುಗಳಿಗಿರ್ತಕ್ಕಂಥ ಮರ್ಯಾದೆ ಇವತ್ತು ತುಂಬಾ ನಮ್ಮನ್ನ ಹೀನಾಮಯವಾಗಿ ನೋಡ್ಕೊಳ್ತಾ ಇದ್ದಾರೆ. ಇದನ್ನ ಇಲಾಖೆ ಮತ್ತೆ ನಮ್ಮ ಏನು ರಾಜಕೀಯ ವ್ಯಕ್ತಿಗಳಿದ್ದೀರಿ ಅದನ್ನ ಪರಿಗಣಿಸಿ ರತ್ನಮ್ಮ ಅವ್ರ ಬೇಡಿಕೆ ಮತ್ತೆ ಇಲ್ಲಿರ್ತಕ್ಕಂಥವರೆಲ್ಲರ ಬೇಡಿಕೆ ಏನು ಅಂತಂದ್ರೆ 4 ಗೋಡೆಗಳ ಮಧ್ಯದಲ್ಲಿ ನಮ್ಮನ್ನು ಬಿಟ್ಕೊಡಿ. 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಕೆಲಸ ಇರ್ತಕ್ಕಂಥದ್ದು. ಆ 4 ಗೋಡೆಗಳ ಮಧ್ಯೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಮೀಸಲಾಗಿದ್ರೆ ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯ ಅಕ್ರಮ ಏನಿದೆ ಅದನ್ನ ತಿದ್ದುಪಡಿ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಒಂದು ದೊಡ್ಡ ರಾಮರಾಜ್ಯವನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ. ಅದನ್ನ ಬಿಟ್ಟು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ವಿ. ಈ ಒಂದು ಶಿಕ್ಷಕರಿಗೆ ನಾನು ಏನಾದರೂ ಗೌರವ ಸಲ್ಲಿಸಬೇಕು,
ಅಂತ ಸುಮಾರು 6 ತಿಂಗಳಿಂದ ನಮ್ಮ ಶ್ರೀನಿವಾಸ್ ಸರ್ ನಮಗೆ ರಾಧಾಕೃಷ್ಣ ಮುಖಾಂತರ ಸಿಕ್ಕಾಗೆಲ್ಲ ಹೇಳ್ತಾರೆ, ಒಂದು ಅವಕಾಶ ಕೊಡೋಲ್ಲ ಸರ್, ಅದೊಂದು ವ್ಯವಸ್ಥಿತವಾಗಿ ಮಾಡೋಣ ಅಂತ ನಾನು ಹೇಳ್ಕೊಂಡು ಬಂದೆ. ಇವತ್ತು ಒಂದು ಸುದಿನ ಅಂತ ನಾವು ಒಂದು ಕಾಳಜಿ ನೋಡಿ, ಒಬ್ಬ ರಾಜಕೀಯ ವ್ಯಕ್ತಿಗೆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಗುರುತಿಸಬೇಕು, ಅವ್ರಿಗೆ ಏನಾದರೂ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಕಾಳಜಿ ನಾವೆಲ್ಲರೂ ಕೂಡ ನಾವು ಹೆಚ್ಚತಕ್ಕಂಥ ವಿಚಾರ. ಅವರಿಗೆ ಭಗವಂತ ಇನ್ನಷ್ಟು ಉನ್ನತ ಅವಕಾಶಗಳನ್ನ ದೊರೀಲಿ ಅಂತ ನಮ್ಮ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಬ್ಬ ವ್ಯಕ್ತಿ KP ರಾಜು ಅವರು ಯಾವುದೇ ಖಾಸಗಿ ಶಾಲೆ ಕೂಡ ಇಲ್ಲ, ಕಂಸಂದ್ರ ಶಾಲೆಯಲ್ಲಿ ಆ ರೀತಿ ಸರ್ಕಾರಿ ಶಾಲೆಯನ್ನ ನಿರ್ಮಾಣ ಮಾಡೋದಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಮತ್ತು ಹೆಚ್ಚು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಜೊತೆಗೆ ಒಡನಾಟ ಹೊಂದಿರತಕ್ಕಂಥ ಒಬ್ಬ ಸಮಾಜ ಸೇವಕರು ಆದಂತ ನಮ್ಮ ಆತ್ಮೀಯರಾದಂಥ KP ರಾಜು ಅವರು, ಅವರು ಕೂಡ ನಾನು ಸಂದರ್ಭದಲ್ಲಿ ಇನ್ನ ಇದು ಚಂದಾಪುರ ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಎಲ್ಲ ವೃತ್ತದ ವಲಯಗಳ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಜೊತೆಗ ನಮ್ಮ ಆನೇಕಲ್ ತಾಲೂಕಿನ ಸೊ ನಿಮ್ಗೆಲ್ಲರೂ ಕೂಡ ನಾವು ಇವತ್ತು ಊಟದ ವ್ಯವಸ್ಥೆಯನ್ನ ನಾವು ಮಾಡಬೇಕು ಮತ್ತು ನಿಮ್ಗೆ ಏನಾದರೂ ಒಂದು ಕಾಣಿಕೆಯನ್ನ ಒಂದು ಕೊಡುಗೆಯನ್ನ ಕೊಡಬೇಕಂತ ಶ್ರೀನಿವಾಸ್ ಅವರು ಮತ್ತು ರಾಧಾಕೃಷ್ಣ ಅವರ ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಅವರ ಅಭಿಲಾಷೆಗೆ ನಾವು ಬದ್ಧರಾಗಿ ಬಂದಿದ್ದೀವಿ, ಅದನ್ನ ನೆರವೇರಿಸಿಕೊಡ್ತಿದ್ದಾರೆ. ಅಂತಹ ಆಸಕ್ತಿ ಇರ್ತಕ್ಕಂಥ ಮತ್ತೊಮ್ಮೆ ಕೇರಳದ ಕರ್ನಾಟಕದಲ್ಲಿ ನಾವು ಶ್ರೀನಿವಾಸ ಇನ್ನಷ್ಟು ಇಂತಹ ಸೇವೆ ಮಾಡತಕ್ಕಂಥ ಅವಕಾಶಗಳು ದೊರೆಯಲಿ ಅಂತ ನಾವು ಸಂದರ್ಭದಲ್ಲಿ ಅವರಿಗೆ ಹೇಳ್ತೀವಿ. ಒಂದು ಮಾತು, ನಾವು ಯಾವುದೇ ಪ್ರಯತ್ನ ಇಲ್ಲದೆ ಫಲ ಸಿಗಕ್ಕೆ ಸಾಧ್ಯವಿಲ್ಲ, ಪ್ರಯತ್ನವನ್ನ ನಾವು ಪಡ್ತಾ ಇರ್ಬೋದು. ತಮಿಳುನಾಡಿನಲ್ಲಿ ಒಬ್ಬ ಅಂಬಿಕೆ ಆಗ್ತಕ್ಕಂಥ 14 ವರ್ಷದ ಹುಡುಗಿ, 14 ವರ್ಷದ ಹುಡುಗಿ 18 ವರ್ಷಕ್ಕೆ 2 ಮಕ್ಕಳಾಗ್ತಾರೆ. ಅವರು ಪೊಲೀಸರನ್ನ ಮದುವೆ ಆಗ್ತಾರೆ. ಗಂಡ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಆ ಕಾರ್ಯಕ್ರಮ ನೋಡಕ್ಕೆ ಹೊರಡ್ತಾರೆ. ಆ ಕಾರ್ಯಕ್ರಮ ನೋಡಕ್ಕೆ ತನ್ನ 2 ಮಕ್ಕಳ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಅಂಬೇಡ್ಕರ್ ಓದಿರೋದು ಬರೀ 10ನೇ ಕ್ಲಾಸ್. ಆ ಹೋದಾಗ ಇವರು ಪೊಲೀಸರು ಆ ಹೆಸರಿಗೆ ಸೆಲ್ಯೂಟ್ ಅಲ್ಲ ಹೊಡೆದ್ರು. ಮನೇಲಿ ಬಂದು ಕೇಳ್ತಾರೆ, ಅವರು ಕಾಕಿ ಡ್ರೆಸ್ ಹಾಕಿದ್ದು, ನೀವು ಕಾಕಿ ಡ್ರೆಸ್ ಹಾಕಿ, ನೀವ್ಯಾಕೆ ಅವ್ರು ಸೆಲ್ಯೂಟ್ ಹೊಡೆದ್ರಿ ಅಂತ ಕೇಳ್ತಾರೆ. ಆಗ ಇಲ್ಲ, ಅವರು ಮೇಲ್ಹುದ್ದೆಯಲ್ಲಿದ್ದವರು SP ಅವರು, ಅದಕ್ಕೆ ನಾವು ಅವ್ರಿಗೆ ಗೌರವ ಸಲ್ಲಿಸ್ತೀವಿ. SP ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ, ನಿಮ್ಗೆಲ್ಲ ಆಗಲ್ಲ, ಸುಮ್ಮನೆ ಅದೆಲ್ಲ ನಿನಗೆ ಯಾಕೆ ಬೇಕು ಅಂತ ಹೇಳಿ. ಆದ್ರೂ ಪ್ರಯತ್ನ ಛಲ ಬಿಡಲಿಲ್ಲ. ಅಂಬಿಕ SLC ಪಾಸ್ ಆದ್ಮೇಲೆ PUC ಮಾಡಿದ್ರು, ಡಿಗ್ರಿ ಮಾಡಿದ್ರು, ಮನೆಯಲ್ಲೇ ಹೋದ್ರು. UPSC ಪರೀಕ್ಷೆಯನ್ನ ಕಟ್ಟಿದ್ರು. UPSC ಪರೀಕ್ಷೆ 1 ಸಾರಿ ಪಾಸ್ ಆಗಕ್ಕೆ ಪ್ರಯತ್ನ ಪಟ್ಟು ಕೈಲಾದ, 2 ಸಾರಿ ಕೈಲಾದ, 3 ಸಾರಿ ಕೈಲಾದ. ತನ್ನ ಗಂಡ ಹೇಳ್ತಾನೆ, ನಿನ್ಗೆ ಯಾಕೆ ಬಂದು ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಇರ್ದಿರ ಅಂತ. ಇಲ್ಲ, ಸಾಧ್ಯವಿಲ್ಲ ಅಂತೇಳಿ ಮನೆಯಲ್ಲಿ 4ನೇ ಪ್ರಯತ್ನದಲ್ಲಿ UPSC ಪರೀಕ್ಷೆ ಪಾಸ್ ಆಗಿ ಇವತ್ತು ಅಂದ್ರೆ ಪ್ರಯತ್ನ ಛಲ ಇದ್ರೆ ಯಾವುದು ಕೂಡ ಸಾಧ್ಯವಾಗುತ್ತೆ. ಈ ಪ್ರಯತ್ನ ಛಲ ಮಾಡೋದ್ರ ಜೊತೆಗೆ ದೈವಬಲ ಇರಬೇಕು. ದೈವಬಲ ಇಲ್ಲದೆ ನಾವೇನ್ ಪ್ರಯತ್ನ ಮಾಡಕ್ ಸಾಧ್ಯ ಆಗುತ್ತೆ. ಆ ದೈವಬಲದ ಜೊತೆಗೆ ಆರೋಗ್ಯವಾಗಿರ್ಬೇಕು, ಶರೀರ ಸ್ವಸ್ಥ ಇರಬೇಕು, ಒಂದನೇದಾಗಿ. ಎರಡನೇದಾಗಿ ಜೀವನದಲ್ಲಿ ಉತ್ಸಾಹ ಇರಬೇಕು. ಶರೀರ ಸ್ವಸ್ಥ ಇಲ್ಲ, ಜೀವನ ಉತ್ಸಾಹ ಇಲ್ಲ ಅಂದ್ರೆ ನಾವು ಮಾಡಕ್ಕಾಗುತ್ತೆ. ಅದ್ರ ಜೊತೆಗೆ ಪ್ರಯತ್ನವನ್ನ ಮಾಡಬೇಕು. ಈ ಪ್ರಯತ್ನ ಎಲ್ಲ ಮಾಡಿದ್ರು ಕೂಡ ಭಾಗ್ಯದ ಮಾತ್ರವೇ ಇದು ನಮಗೆ ದಕ್ಕಕ್ಕೆ ಸಾಧ್ಯ. ಹಾಗಾಗಿ ಇಂತಹ ಎಲ್ಲ ಪ್ರಯತ್ನಗಳೇ ಆ ಭಾಗ್ಯವನ್ನು ನಾವು ಬಂದ್ರೇನೆ ಇವೆಲ್ಲ ಕೂಡ ಜೊತೆಗೆ ಸೇರೋದು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಪ್ರತಿನಿಧಿಗಳಿಗೂ ಹೊಂದಿಸ್ತಾ ಈ ತರ ಸಮಾಜಮುಖಿ ಕೆಲಸಗಳನ್ನ ಸಂಸ್ಥೆ ಹೆಚ್ಚು ಮಾಡಲಿ. ಶಿಕ್ಷಕರನ್ನ ಯಾಕೆಂದ್ರೆ ಇವತ್ತೆಲ್ಲ SIR ಕಾರ್ಯ ತುಂಬಾ ಪ್ರೆಸರಲ್ಲಿದೆ. ನಾವು ದಿನ ಪ್ರತಿನಿತ್ಯ ನಾವು ಗುಂಡಣ್ಣವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೈಗಳ ಹತ್ರ ಮಾತಾಡಿ ನಮಗೂ ಬೇಜಾರಾಗ್ತೈತೆ. ಒತ್ತಡ ತುಂಬ ಇದೆ. ಈ ಒತ್ತಡದ ನಡುವೆ ಈಗ ಇವತ್ತು ಸಣ್ಣ ಕರೆದು ಈ ಥರ ನಮ್ಮನ್ನೆಲ್ಲ ಗುರುತಿಸಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಈ ಸಮಾಜದ 2 ಶಕ್ತಿಗಳ ಒಂದು ಪೊಲೀಸ್ ಮತ್ತು ಒಂದು ಶಿಕ್ಷಕರು. ಪೊಲೀಸರು ನಿರಂತರವಾಗಿ ಅವರ ತ್ಯಾಗ ಸೇವೆಯನ್ನು ಸಲ್ಲಿಸ್ತಾ ಬರ್ತಿದ್ದಾರೆ. ಅದೇ ರೀತಿ ಶಿಕ್ಷಕರು ಸಹ ಅವರು ಒಂದು ಪಾಠ ಹೇಳ್ತಕ್ಕಂಥದ್ದು ಮಾತ್ರ ಅಲ್ಲ, ಅವರು ಒಂದು ಜೀವನವನ್ನು ರೂಪಿಸಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಸಹ
ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರಿಗೂ ಸಹ ನಮ್ಮ ಆನೇಕಲ್ ಚಂದನ ಟ್ರಸ್ಟ್ ಪರವಾಗಿ ನಿರಂತರವಾಗಿ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸೊ ಪೊಲೀಸರಿಗೆ ನಮ್ಮ ಗೌರವ, ಶಿಕ್ಷಕರಿಗೆ ನಾವು ಕೃತಜ್ಞತೆ ತಿಳಿಸ್ತಾ ಒಂದು ಯುವಜನಕ್ಕೆ ಒಂದು ಭವಿಷ್ಯದ ಸಂಕಲ್ಪವನ್ನು ರೂಪಿಸಲಿಕ್ಕೆ ಆನೇಕಲ್ ಚಂದನ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ನಾವು ಇರ್ತೀವಿ. ಸೊ ನಮ್ಮ ಆನೇಕಲ್ ಚಂದನ ಟ್ರಸ್ಟ್ ಈ ಟ್ರಸ್ಟಿಂದ ಒಂದು ಸದಾ ಜನರ ಅಭಿವೃದ್ಧಿಗಾಗಿ, ಸಮಾಜ ಸೇವೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇರ್ಬೋದು, ಹಾಗೆ ಯಾವುದೇ ಒಂದು ರೀತಿಯಾದ ಒಂದು ಸೇವೆಯನ್ನು ಸಮಾಜದಲ್ಲಿ ಸಲ್ಲಿಸ್ತಕ್ಕಂಥವರಿಗೆ ನಿರಂತರವಾಗಿ ನಮ್ಮ ಕಡೆಯಿಂದ ಅವರಿಗೆ ನಾವು ಒಂದು ಗೌರವವನ್ನು ಕೊಡ್ತಾ ನಮ್ಮ ಕೈಲಾದಂಥ ಒಂದು ಸೇವೆಯನ್ನು ಸಹ ಅವರಿಗೆ ನಾವು ಮಾಡಲಿಕ್ಕೆ ಇಚ್ಛಿಸ್ತೀವಿ. ಮತ್ತು ಇವತ್ತೇನು ಹೇಳಿದೆಯೋ ಡ್ರಗ್ಸ್, ಅದನ್ನು ಆದಷ್ಟು ಮುಕ್ತ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳಿಕ್ಕಾಗುತ್ತೋ ಖಂಡಿತವಾಗ್ಲೂ ಒಂದು ಆನೇಕಲ್ ಚಂದನ ಟ್ರಸ್ಟ್ ಪರವಾಗಿ ಸ್ಕೂಲು, ಕಾಲೇಜಸ್ಸು, ಹಾಗೆ ಸುಮಾರು ಇಲಾಖೆಗಳಲ್ಲಿ ತಮ್ಮ ಒಂದು ಪರ್ಮಿಷನಿಂದ ನಮಗೆ ಒಂದು ಟೈಮ್ ಕೊಟ್ಟಿದ್ದರೆ ಅದರಲ್ಲಿ ನೀವು ಒಂದು 10 ರಿಂದ 15 ನಿಮಿಷ ಪ್ರತಿಯೊಂದು ಶಾಲೆಗೆ ಬಂದು ಒಂದು ಡ್ರಗ್ಸ್ ಮುಕ್ತಿ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಆನೇಕಲ್ ಚಂದನ ಟ್ರಸ್ಟ್ ವತಿಯಿಂದ ಏನೆಲ್ಲ ಸಾಧ್ಯನೋ ಖಂಡಿತವಾಗ್ಲೂ ನಾವು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪ್ರಯತ್ನ ಪಡ್ತೀವಿ. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದಕ್ಕೆ ಧನ್ಯವಾದಗಳನ್ನ ತಿಳಿಸಿ